ಮುಂದಿನ ಸಂಧಿ ಪಂಚತನ್ಮಾತ್ರ ಸಂಧಿ. ಇದು ಹರಿಕಥಾಮೃತಸಾರದಲ್ಲಿ ಬಹಳ ಪ್ರಮುಖ ಅಂತ ಜ್ಞಾನಿಗಳ ಅಭಿಪ್ರಾಯ. ಪಂಚತನ್ಮಾತ್ರ ಸಂಧಿ ಯಾಕೆ ಅಂದ್ರೆ ಮಹಾ ಆದಿವ್ಯಾಧಿಗಳೇನಾದರೂ ಬಂದ್ರೆ ಅದನ್ನು ನಿವಾರಣೆ ಮಾಡುವ ಸಂಧಿ ಪಂಚತನ್ಮಾತ್ರ ಸಂಧಿ ಅಂತ. ವಾಯುಸ್ತುತಿಗೆ ಹಾಗೆ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಫಲ ಹೇಳ್ತಾರೆ. ಅದರಲ್ಲಿ ಹರಿಕಥಾಮೃತಸಾರದಲ್ಲಿ ಪಂಚತನ್ಮಾತ್ರ ಸಂಧಿ ಅಪಮೃತ್ಯು ನಿವಾರಕ ಸಂಧಿ. ಅಪಮೃತ್ಯು ನಿವಾರಣೆ ಆಗಬೇಕಾದ್ರೆ, ದೊಡ್ಡ ದೊಡ್ಡ ರೋಗಗಳು, ಮಹಾವ್ಯಾಧಿಗಳು ಅದು ನಿವಾರಣೆ ಆಗಬೇಕಾದ್ರೆ ಈ ಸಂಧಿಯನ್ನ ಪಾರಾಯಣ ಮಾಡಬೇಕು ಅಂತ ರೂಢಿರು. 7ನೇ ಸಂಧಿ ಪಂಚತನ್ಮಾತ್ರ ಸಂಧಿ, 7ನೇ ಸಂಧಿ. ಯಾಕೆ ಅಂತ ನನಗೆ ಒಂದ್ಸಲ ನೋಡಿದೆ, ಏನಿದೆ ಈ ಸಂಧಿಯಲ್ಲಿ ಆ ರೀತಿ ಅಪಮೃತ್ಯು ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ. ಇದರಲ್ಲೇ ಇದೆ ಅಪಮೃತ್ಯು ನಿವಾರಕ ಪದ್ಯ ಇರೋದು ಇದರಲ್ಲೇ. ಜ್ವರಹರಾಶ್ವಯ ನಾರಸಿಂಹನು, ಆ ನರಸಿಂಹದೇವರು ಜೀವನ ಸ್ವರೂಪದಲ್ಲಿದ್ದಾರೆ. ಅಪಮೃತ್ಯುವಿಗೆ ಮೃತ್ಯುವೆನಿಪ ನಾರಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳು ಇರದೆ ಪೋಪು ತರಣಿ ಬಿಂಬವ ಕಂಡ ಹಿಮದಂತೆ ಅಂತ ಅಪಮೃತ್ಯುವಿಗೆ ಮೃತ್ಯುವೆನಿಸ್ತಕ್ಕಂಥ ನರಸಿಂಹದೇವರು ಯಾವ ರೀತಿ ನಮ್ಮ ಸ್ವರೂಪದಲ್ಲಿದ್ದಾರೆ, ಯಾವ ರೀತಿ ನಮ್ಮ ರೋಗಗಳನ್ನೆಲ್ಲ ಪರಿಹಾರ ಮಾಡಿ ರಕ್ಷಣೆ ಮಾಡ್ತಾರೆ ಅನ್ನುವಂಥ ಆ ವಿಚಾರಗಳೆಲ್ಲ ಇದರಲ್ಲಿ ಬರ್ತದೆ. ಜ್ವರಾದಿ ರೋಗಗಳನ್ನ ಪರಿಹಾರ ಮಾಡತಕ್ಕಂಥ ಜ್ವರಹರಾಶ್ವಯ ನಾರಸಿಂಹ ಅದೆಲ್ಲ ಇರೋದ್ರಿಂದ ಅದನ್ನ ಚಿಂತನೆ ಮಾಡಿದರೆ ಅಂಥ ರೋಗ ಪರಿಹಾರ ಆಗಿ ವಿಶೇಷ ಫಲ ಸಿಗ್ತದೆ ಅಂತ ಪ್ರಚಲಿತವಾಗಿರ್ತಕ್ಕಂಥದ್ದು. ಅನೇಕರು ಇದನ್ನ ಪಾರಾಯಣ ಮಾಡಿ 7ನೇ ಪಂಚತನ್ಮಾತ್ರ ಸಂಧಿ ಪಾರಾಯಣ ಮಾಡಿ ತಮ್ಮ ಮಹಾ ರೋಗಗಳನ್ನು ನಿವಾರಣೆ ಮಾಡಿಕೊಂಡಿದ್ದಾರೆ ಅಂತ ನಿದರ್ಶನವೂ ಕೂಡ ಪ್ರಾಚೀನರು ಹೇಳ್ತಾ ಇದ್ದಾರೆ. ಅದರಿಂದ ಬಹಳ ಮುಖ್ಯವಾದ ಸಂಧಿ. ಉಗ್ರಂ ವಿಷ್ಣುಂ ಉಗ್ರಂ ವೀರಂ ಮಹಾಮೃತ್ಯುಂ ತಲೆ ಮೃತ್ಯುಂ ನಮಾಮ್ಯಹಂ. ನರಸಿಂಹದೇವರ ಮಂತ್ರದಲ್ಲಿ ಮೃತ್ಯುಂ ನಮಾಮ್ಯಹಂ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ದಾಸರು. ಅಪಮೃತ್ಯುವಿಗೆ ತಾ ಮೃತ್ಯುವೆನಿಪ ನಾರಸಿಂಹನ. ಅಪಮೃತ್ಯುಗಳಿಗೆಲ್ಲ ಮೃತ್ಯು ಅಂತ ನರಸಿಂಹದೇವರ ವಿಚಾರ ಈ 7ನೇ ಸಂಧಿಯಲ್ಲಿ ಬಂದಿರೋದ್ರಿಂದ ಬಹಳ ಪ್ರಮುಖವಾದ ಸಂಧಿ. ನಮ್ಮ ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗದೇಹ ಮತ್ತು ಸ್ವರೂಪ ದೇಹ, ಈ 4 ದೇಹಗಳ ಅದರಲ್ಲಿರ್ತಕ್ಕಂಥ ಭಗವದ್ರೂಪ, ಅದರ ವಿಚಾರವನ್ನ ವಿಶೇಷವಾಗಿ ತಿಳಿಸಿ, ಈ ಸ್ಥೂಲ ದೇಹಕ್ಕೆ ಬರ್ತಕ್ಕಂಥ ರೋಗ ರುಜಿನಗಳೇನಿರ್ತದೆ ಅದು ದೂರವಾಗಲಿಕ್ಕೆ ಯಾವ ರೀತಿ ಚಿಂತನೆ ಮಾಡಬೇಕು ಅನ್ನುವಂಥ ವಿಷಯವನ್ನ ದಾಸರು ಹೇಳಿ ಪರಮೋಪಕಾರ ಮಾಡಿದ್ದಾರೆ. ಭೂ ಸಲಿಲ ಶಿಖಿ ಪವನ ಭೂತಾಕಾಶದೊಳಗೈದೈದು ತನ್ಮಾತ್ರ ಸಹಿತ 1+50 ವೇದ್ಯ ಈ ಶರೀರದಿ ವ್ಯಾಪಿಸಿದ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಾಸುಖಪ್ರದನಾಗಿ ಆಡುವ ದ್ವೇಷಿ ಪರಬಡಿವ. 51 ವರ್ಣಗಳು ಅಂತ ಮೊನ್ನೆ ಹೇಳಿದ್ವಿ. ಅಜಾದಿ ಲಕ್ಷ್ಮೀ ನರಸಿಂಹ ಅಂತ 51 ರೂಪಗಳು ಆ ವರ್ಣಕ್ಕೆ. 51 ವರ್ಣಗಳಿಂದ ಪ್ರತಿಪಾದ್ಯವಾದ ಅಜ, ಆನಂದ, ಇಂದ್ರ ಇತ್ಯಾದಿ 51 ರೂಪಗಳೇನಿದೆ ಅದನ್ನ ದೇಹದಲ್ಲಿ ಒಂದು ಕ್ರಮದಲ್ಲಿ ಚಿಂತನೆ ಮಾಡೋದನ್ನು ಹೇಳಿದ್ರು. ಈ ಪದ್ಯದಲ್ಲಿ ಇನ್ನೊಂದು ರೀತಿಯಲ್ಲಿ ಆ 51 ರೂಪಗಳನ್ನ ನಾವು ದೇಹದಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ ಭೂ ಸಲಿಲ ಶಿಖಿ ಪವನ ಭೂತಾಕಾಶ ಇವು ಪಂಚಮಹಾಭೂತಗಳು. ಭೂ ಅಂದ್ರೆ ಪೃಥ್ವಿ, ಸಲಿಲ ಅಪು, ಶಿಖಿ ಪೃಥ್ವಿ ಅಪು ತೇಜಸ್ಸು, ಶಿಖಿ ಅಂದ್ರೆ ತೇಜಸ್ ತತ್ವ, ಪವನ ಅಂತಂದ್ರೆ ವಾಯು, ಇನ್ನು ಭೂತಾಕಾಶ ಇದು ಪಂಚಭೂತಗಳು. ಒಂದೊಂದು ಭೂತಗಳಲ್ಲಿ ಇವು 5 ಸೇರ್ಕೊಂಡು ಮಿಶ್ರಣ ಆಗಿ ತಯಾರಾಗಿರೋದು. ಪೃಥ್ವಿ ಅಂತಂದ್ರೆ ಆ ಪೃಥ್ವಿ ಭೂತದಲ್ಲಿ ಬರೇ ಪೃಥ್ವಿ ಇರ್ತದೆ ಅಂತ ಅಲ್ಲ, ಅದರಲ್ಲಿ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಎಲ್ಲವೂ ಸೇರ್ಕೊಂಡಿರ್ತದೆ. ಓಂ ವೈಶೇಷ್ಯಾತ್ತು ತದ್ವಾದ ಓಂ ಅಂತ ವಿಶೇಷವಾಗಿ ಪೃಥ್ವಿ ಇದ್ರೆ ಅದಕ್ಕೆ ಪೃಥ್ವೀಭೂತ ಅಂತ ಕರೀತಾರೆ. ಜಲಭೂತ, ಜಲತತ್ವ ಅಂತ ಕರೆಯೋದು ನೀರು ಜಾಸ್ತಿ ಇದ್ರೆ ಅದರಲ್ಲಿ ಪಾರ್ಥಿವಾಂಶ ಇರ್ತದೆ, ನೀರು ಇರ್ತದೆ, ತೇಜಸ್ಸು, ವಾಯು, ಆಕಾಶ ಎಲ್ಲವೂ ಇರ್ತದೆ. ಹಾಗೆ ತೇಜಸ್ಸಿನಲ್ಲಿಯೂ ಅಷ್ಟೇ, ಅಗ್ನಿಯಲ್ಲಿಯೂ ಕೂಡ ಜಲಾಂಶ ಇರ್ತದೆ, ಪೃಥ್ವಿ ಅಂಶ ಇರ್ತದೆ, ಎಲ್ಲ ಇರ್ತದೆ. ಆ ಅಗ್ನಿಭೂತವನ್ನ ಅಗ್ನಿ ಅಂತ ಯಾಕೆ ಕರೀತೇವೆ ಅಂದ್ರೆ ಅಗ್ನಿ ಅಂಶ ಜಾಸ್ತಿ. ನೀರು ಜಾಸ್ತಿ ಹಾಕಿಬಿಟ್ರೆ ಹಾಲು ಸ್ವಲ್ಪ ಇದ್ರೂ ಕೂಡ ನೀರು ಅಂತಲೇ ಕರೆಯೋದು. ಅದೇ ರೀತಿ ಹಾಲು ಜಾಸ್ತಿ ಇದ್ದು ನೀರಿನಂಶ ಕಡಿಮೆ ಇದ್ರೆ ಅದಕ್ಕೆ ಹಾಲು ಅಂತ ವ್ಯವಹಾರ ಮಾಡ್ತಾರೆ. ನೀರಿಲ್ಲ ಅಂತ ಅರ್ಥ ಅಲ್ಲ, ಹಾಲಿನಲ್ಲಿ ನೀರು ಸೇರ್ಕೊಂಡಿರ್ತದೆ. ಆದ್ರೆ ಅದರ ಅಂಶ ಜಾಸ್ತಿ ಇದ್ರೆ
ಹಾಲು ಅಂತ ವ್ಯವಹಾರ ಮಾಡುವಂತೆ ಪಂಚಮಹಾಭೂತಗಳಲ್ಲಿ ಪ್ರತಿಯೊಂದು ಭೂತದಲ್ಲಿಯೂ ಕೂಡ 5 ಭೂತಗಳು ಸೇರ್ತಿರ್ತದಂತೆ. ಅದರಿಂದ ಒಂದೊಂದು ಭೂತಕ್ಕೆ 5 ಭೂತಗಳು ಸೇರಿತು ಅಂತ 25 ಆಯ್ತು. ಪಂಚಭೂತಗಳಲ್ಲಿ 25 ರೂಪದಿಂದ ಪರಮಾತ್ಮ ಇರ್ತಾನೆ. ಪೃಥ್ವೀಭೂತ ಅಂತ ನಾವು ಯಾವುದನ್ನು ಪರಿಗಣಿಸ್ತೇವೆ ಅದರಲ್ಲಿ 5 ರೂಪದಿಂದ ಪರಮಾತ್ಮ ಇದ್ದಾನೆ. ಪೃಥ್ವಿ ಅಪ್ಪು ಅಂತ ನಾವು ಯಾವುದನ್ನು ಕರಿತೇವೆ ಅದರಲ್ಲಿ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಸೇರಿದೆ. ಆದ್ರಿಂದ 5 ಮಹಾಭೂತಗಳಲ್ಲಿ ಒಂದೊಂದರೊಳಗೆ 5 ಭೂತಗಳು ಸೇರ್ಕೊಂಡಿದೆ ಅಂತ ಹೇಳಿ 25 ಪರಮಾತ್ಮನ ರೂಪ ಆಯ್ತು. ಅದೇ ರೀತಿ ದೇಹದಲ್ಲಿರ್ತಕ್ಕಂಥ ಪಂಚ ತನ್ಮಾತ್ರ ಪ್ರತಿಯೊಬ್ಬರ ದೇಹದಲ್ಲಿಯೂ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೂ ಇರ್ತದೆ ದೇಹದಲ್ಲಿ. ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಂದ ಕೂಡಿದಂಥ ದೇಹದಲ್ಲಿಯೂ ಕೂಡ ಆ ಶಬ್ದದಲ್ಲಿ ಮತ್ತೆ 5 ಪಂಚ ತನ್ಮಾತ್ರ ಸೇರಿದೆ. ಸ್ಪರ್ಶದಲ್ಲಿ ಸ್ಪರ್ಶ ಅಂತ ವಿಶೇಷವಾಗಿ ಕರೆಯೋದು. ಸ್ಪರ್ಶವೂ ಇದೆ, ಶಬ್ದನೂ ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಷ್ಟೂ ಇದೆ. ಗಂಧ ಅಂದ್ರೆ ಗಂಧ ಮಾತ್ರ ಅಲ್ಲ, ಅದು ಗಂಧ ಅಂತ ನಾವು ಯಾವುದನ್ನು ಕರಿತೇವೆ ಅದರಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಸೇರ್ಕೊಂಡಿದೆ. ಈ ಪ್ರಕಾರ 5 ಭೂತಗಳಲ್ಲಿ ಪರಮಾತ್ಮನದ್ದು 25 ರೂಪ ಆಯಿತು. 5 25 ರೂಪ. 5 ತನ್ಮಾತ್ರಗಳಲ್ಲಿ ಒಂದೊಂದರಲ್ಲಿ 5 ಮಾತ್ರ ಸೇರಿರೋದ್ರಿಂದ ಅಲ್ಲಿ ಪುನಃ 25 ರೂಪ ಆಯಿತು. ಹೀಗೆ ಪಂಚಭೂತಗಳಲ್ಲಿ 25 ರೂಪ, ಪಂಚ ತನ್ಮಾತ್ರಗಳಲ್ಲಿ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅವಕ್ಕೆ ತನ್ಮಾತ್ರ ಅಂತ ಹೆಸರು. ಮಾತ್ರ ಅಂದ್ರೆ ವಿಷಯ, ಯಾವುದನ್ನು ಅನುಭೋಗಿಸ್ತೇವೋ ಅದು ಮಾತ್ರ. ಮಾತ್ರ ಅಂದ್ರೆ ವಿಷಯ. ಮೀಯಂತೆ ಇತಿ ಮಾತ್ರ. ಪಂಚ ತನ್ಮಾತ್ರ ಅಂದ್ರೆ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ವಿಷಯ ಅಂತ ಇರ್ತದೆ. ಅದೇ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅವುಗಳಲ್ಲಿ 25 50 ರೂಪ ಆಯಿತು. ಆ ಜೀವನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ರೂಪ 1. ಹೀಗೆ 51 ಪರಮಾತ್ಮನ ರೂಪಗಳು. ಆ ರೂಪಗಳು 51 ವರ್ಣಗಳಿಂದ ಪ್ರತಿಪಾದ್ಯವಾಗಿದೆ. ಇದನ್ನ ನಮ್ಮ ದೇಹದ ಪಂಚಭೂತ ಪಂಚ ತನ್ಮಾತ್ರಗಳಲ್ಲಿ ತಿಳ್ಕೊಂಡು ಪರಮಾತ್ಮ ನಮ್ಮಲ್ಲಿ ಎಲ್ಲ ವ್ಯಾಪಾರಗಳನ್ನು ಮಾಡಿಸ್ತಿದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಇದು ಪ್ರಥಮ ಪದ್ಯದಲ್ಲಿ ಹೇಳಿರೋ ವಿಷಯ. ಭೂ ಸಲಿಲ ಶಿಖಿ ಪವನ ಭೂತಾಕಾಶದೊಳಗೆ 5 ತನ್ಮಾತ್ರ ಸಹಿತ. 5 ಅಂದ್ರೆ 5 ಪಂಚ ತನ್ಮಾತ್ರದಲ್ಲಿಯೂ 5, ಪಂಚಭೂತಗಳಲ್ಲಿಯೂ 5. ಒಂದಧಿಕ ಅಂತರ್ಯಾಮಿ ರೂಪ 1 ಅಧಿಕ. ಅಲ್ಲಿಗೆ 1 ಪಂಚಾಶದ್ವರ್ಣ ವೇದ್ಯ ಈ ಶರೀರದಿ ವ್ಯಾಪಿಸಿದ್ದು ಎಲ್ಲಾ ಜೀವರಲ್ಲಿ ಸುರಾಸುರರಿಗೆ ನಿರಂತರ 1 ಅಂತರ್ಯಾಮಿ ರೂಪ 1 ಅಧಿಕ. ಅಲ್ಲಿಗೆ 1 ಪಂಚಾಶದ್ವರ್ಣ ವೇದ್ಯ ಈ ಶರೀರದಿ ವ್ಯಾಪಿಸಿದ್ದು ಎಲ್ಲಾ ಜೀವರಲ್ಲಿ ಸುರಾಸುರರಿಗೆ ನಿರಂತರ ಸುಖ ಅಸುಖಪ್ರದನಾಗಿ, ದೇವತೆಗಳಿಗೆ ಮನುಷ್ಯೋತ್ತಮರಿಗೆ ಸುಖಪ್ರದನಾಗಿ, ಅಸುರರಿಗೆ ಅಸುಖಪ್ರದನಾಗಿ ಆಡುವ ದ್ವೇಷಿಪರ ಬಡಿವ. ಆದ್ರಿಂದ ಇದಕ್ಕೆ ಪಂಚತನ್ಮಾತ್ರ ಸಂಧಿ ಅಂತ ಕರೆದಿದ್ದಾರೆ. ಪಂಚತನ್ಮಾತ್ರಗಳಲ್ಲಿರುವ ಭಗವದ್ ರೂಪದ ವಿಚಾರ ಮೊದಲನೇ ಪದ್ಯದಲ್ಲಿ ಬಂದಿದೆ. ಆದ್ದರಿಂದ ಎರಡನೇ ಪದ್ಯದಲ್ಲಿ ಇನ್ ಕೆಲವು ಭಗವದ್ ರೂಪಗಳ ಚಿಂತನೆ ಮಾಡೋ ಕ್ರಮ ಹೇಳ್ತಾರೆ. ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುವಿನೊಳು ತ್ರಿಸ್ಥಾನಗ ಅನಿರುದ್ಧನು ತ್ರಿಪಂಚಕ 21 ಚತುರವಿಂಶತಿಗ ನೆನೆಸಿ 72,000 ಇನಿತು ನಾಡಿಗಳು ನಿಯಾಮಿಸುತ್ತ ಇನಗಭಸ್ತಿಗ ಸರ್ವತ್ರ ಬೆಳಗುವನು. ಒಟ್ಟು 4 ಕಡೆ ಭಗವಂತನ ರೂಪ ಚಿಂತನೆ ಮಾಡೋದನ್ನು ಹೇಳ್ತಾರೆ. 5 ತ್ರಿವೃತ್, ಇದು ಉಪನಿಷತ್ನಲ್ಲಿ ಬಂದಿರೋದು. ತ್ರಿವೃತ್ ಅಂತ ಒಂದು ಪರಮಾತ್ಮನ ರೂಪ, ಪಂಚದಶ ಅಂತ ಒಂದು, ಸಪ್ತದಶ ಅಂತ ಒಂದು, ಏಕವಿಂಶ, ಪಂಚವಿಂಶ ಅಂತ 5 ಪ್ರಭೇದ. ಅದನ್ನೇ ದಾಸರು ಆಚಾರ್ಯರ ಭಾಷ್ಯದಲ್ಲಿ, ಉಪನಿಷತ್ ಭಾಷ್ಯದಲ್ಲಿರೋದನ್ನ ಕನ್ನಡೀಕರಣ ಮಾಡಿ ಹೇಳಿದ್ದಾರೆ. ಯದೇ ತನ್ಮಹದುಕ್ತಂ ತದೇ ತತ್ ಪಂಚವಿಧಂ. ಉಕ್ತ ಅಂದ್ರೆ ಪರಮಾತ್ಮ 5 ಪ್ರಭೇದದಲ್ಲಿದ್ದಾನಂತೆ ನಮ್ಮ ದೇಹದಲ್ಲಿ. ಅದು ತ್ರಿವೃತ್, ಪಂಚದಶಂ, ಸಪ್ತದಶಂ, ಏಕವಿಂಶಂ, ಪಂಚವಿಂಶಂ
ಅಂತ ಉಪನಿಷತ್ನಲ್ಲಿ ಬಂದಿದೆ. ಅದಕ್ಕೆ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ತ್ರಿವಿಧೋಶ್ಚನಿರುದ್ಧೋಸೌ ಅಧ್ಯಾತ್ಮಾದಿ ವಿಭೇದಗಃ ಅತಃ ತ್ರಿವೃದಿತಿ ಪ್ರೋಕ್ತಃ ತಥಾ ಪಂಚದಶಾತ್ಮಕಃ ಪ್ರದ್ಯುಮ್ನಃ ಪಂಚಭೂತೇಷು ಹ್ಯಧ್ಯಾತ್ಮಾದಿ ವಿಭೇದತಃ ಸಪ್ತಧಾತುಷು ಸಂಸ್ಥಸ್ಸನ್ ಅಧ್ಯಾತ್ಮಾದಿ ವಿಭೇದತಃ ಏಕವಿಂಶೋ ವಾಸುದೇವಃ ಮನ ಆದಿ ಚತುಷ್ಟಯೇ ಗುಣತ್ರಯೇ ಚ ಪ್ರಕೃತೌ ಅಧ್ಯಾತ್ಮಾದಿ ವಿಭೇದತಃ ಮೂಲರೂಪೇಣ ಚ ಸಹ ಪಂಚವಿಂಶಾತ್ಮಕ ಪ್ರಭು. ದೇಹದಲ್ಲಿ ಚಿಂತನೆ ಮಾಡಬೇಕು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳನ್ನ. ಈ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳೇ ನಮ್ಮ ದೇಹದಲ್ಲಿ ಬಂದು ನೆಲೆಸುವಾಗ ತ್ರಿವೃತ್ ಅಂದ್ರೆ 3ರದ್ದು ಒಂದು ಗುಂಪು, ಪಂಚದಶ 15ರದ್ದು ಒಂದು ಗುಂಪು, ಸಪ್ತದಶ 17ರದ್ದು ಒಂದು, ಏಕವಿಂಶ ಅಂದ್ರೆ 21, ಪಂಚವಿಂಶ 25 ಇಷ್ಟು ರೂಪಗಳನ್ನು ಧರಿಸಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣರು ನಮ್ಮ ದೇಹದಲ್ಲಿದ್ದಾರೆ. ಅದರಲ್ಲಿ ಯಾರು ಅಂತ ಕ್ರಮವಾಗಿಟ್ಟುಕೊಳ್ಬೇಕು. ಅನಿರುದ್ಧನೇ ತ್ರಿವೃತ್, ಪ್ರದ್ಯುಮ್ನ ಪಂಚದಶ, ಸಂಕರ್ಷಣ ಸಪ್ತದಶ ಅಂದ್ರೆ 17, ವಾಸುದೇವ ಏಕವಿಂಶ 21, ನಾರಾಯಣ ಪಂಚವಿಂಶ 25 ರೂಪಗಳಿಂದ ಇದ್ದಾನಂತೆ. ಇಷ್ಟು ಉಪನಿಷತ್ತು ಮತ್ತು ಭಾಷ್ಯದಲ್ಲಿ ಹೇಳಿರ್ತಕ್ಕಂಥ ಪ್ರಮೇಯ. 3, 15, 17, 21, 25 ಈ ವಿಭಾಗದಿಂದ ಪರಮಾತ್ಮ ಇದ್ದಾನೆ. ಅದನ್ನ ಈಗ ದಾಸರ ಪದ್ಯ ನೋಡಿ. ಬಹಳ ಕಠಿಣವಾದ ಭಾಗಗಳು ಇವೆಲ್ಲ. ಅದನ್ನ ಸಂಗ್ರಹ ಮಾಡಿ ಹೇಳಿದ್ದಾರೆ. ಪ್ರಣವ ಪ್ರತಿಪಾದ್ಯ ಅಂದ್ರೆ ಓಂಕಾರ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪರಮಾತ್ಮ ತ್ರಿನಾಮದಿ ತನುವಿನೊಳು. ತ್ರಿನಾಮದಿ ಅಂದ್ರೆ ತ್ರಿವೃತ್ ಅನ್ನುವಂಥ ರೂಪ ಅನಿರುದ್ಧನ ರೂಪ. ತ್ರಿನಾಮದಿ ತನುವಿನೊಳು ತ್ರಿಸ್ಥಾನಗ 3 ಜಾಗದಲ್ಲಿದ್ದಾನೆ. ಅದೇ ಅನಿರುದ್ಧನು ಅಂತ ಹಾಕಿದ್ದಾರೆ. ತ್ರಿಪಂಚಕ ಅನಿರುದ್ಧನು ಅಲ್ಲಿ ಹಿಂದಕ್ಕೆ ಮಾಡ್ಕೊಳ್ಬೇಕು. ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುವಿನೊಳು ತ್ರಿಸ್ಥಾನಗ ಅನಿರುದ್ಧನು. ಇನ್ನು ತ್ರಿಪಂಚಕ ಅಂದ್ರೆ ಪ್ರದ್ಯುಮ್ನ, ಏಕವಿಂಶತಿ ವಾಸುದೇವ, ಚತುರ್ವಿಂಶತಿಗ ನೆನೆಸಿ 25 ಅಲ್ಲ, ಚತುರ್ವಿಂಶತಿಗೆ 24 ನಾರಾಯಣ. ಹೀಗೆ ಇಷ್ಟು ಜಾಗದಲ್ಲಿ ಪರಮಾತ್ಮ ಇದ್ದು, ಮತ್ತು ಅದಲ್ಲದೆ 72,000 ಇನಿತು ನಾಡಿಗಳೊಳು 72,000 ನಾಡಿಗಳಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ. ನಿಯಾಮಿಸುತ್ತ ದೇಹವನ್ನು ನಿಯಮನ ಮಾಡ್ತಾ ಗಿನಗಭಸ್ತಿಗ ಸೂರ್ಯನ ಕಿರಣಗಳಲ್ಲಿದ್ದುಕೊಂಡು ಲೋಕದೊಳು ಸರ್ವತ್ರ ಬೆಳಗುವನು. ಇದು ಸ್ಥೂಲವಾದ ಪರಿಚಯ ಆಯ್ತಷ್ಟು. ತ್ರಿಸ್ಥಾನಗನಾಗಿ ತ್ರಿವೃತ್ತಿದ್ದಾನೆ, ಪ್ರದ್ಯುಮ್ನ ತ್ರಿಪಂಚಕ, ವಾಸುದೇವ ಏಕವಿಂಶತಿ, ನಾರಾಯಣ ಚತುರ್ವಿಂಶತಿಗ ಅಂತ. ಅದು ಹೇಗೆ ಅನ್ನುವಂಥ ವಿವರಣೆಯನ್ನ ನಾವೀಗ ನೋಡ್ಬೇಕು. ತ್ರಿವೃತ್ ಅಂತಂದ್ರೆ 3 ಜಾಗದಲ್ಲಿ ಪರಮಾತ್ಮ ನಮ್ಮ ದೇಹದಲ್ಲಿ ಇದ್ದಾನೆ. ಅನಿರುದ್ಧ ತ್ರಿಸ್ಥಾನಗ ಅದ್ಯಾವುದು ಅಂತಂದ್ರೆ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಅಂತ 3. ಅಧ್ಯಾತ್ಮ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿದೈವ ಅಂದ್ರೇನು ಅಂತ ವಿವರಣೆ ಟೀಕಾ ಟಿಪ್ಪಣಿಗಳಲ್ಲಿ ಕೊಟ್ಟಿದ್ದಾರೆ. ಅಧ್ಯಾತ್ಮ ಅಂತಂದ್ರೆ ದೇಹಕ್ಕೇನೆ ಅಧ್ಯಾತ್ಮ ಅಂತ ಹೆಸರು. ದೇಹದಲ್ಲಿರುವಂಥ ಒಂದು ರೂಪ. ದೇಹದಲ್ಲಿರ್ತಕ್ಕಂಥ ಭೂತಗಳು ಅದಕ್ಕೆ ಅಧಿಭೂತ ಅಂತ ಕರೀತಾರೆ. ಅಧಿದೈವ ಅಂತಂದ್ರೆ ಆ ಭೂತಾಭಿಮಾನಿ ದೇವತೆಗಳಲ್ಲಿ ಒಂದು ರೂಪ ಇದೆ. ಹೀಗೆ ಸಂಪೂರ್ಣ ನಿರ್ಮಾಣಗೊಂಡ ಶರೀರದಲ್ಲಿ ಒಂದು, ಆ ಬಿಡಿಬಿಡಿಯಾಗಿ 5 ಶರೀರದಲ್ಲಿ ಸೇರಿದಂತಹ ಪಂಚಭೂತಗಳಲ್ಲಿ ಒಂದೊಂದು ರೂಪ, ಭೂತಾಭಿಮಾನಿ ದೇವತೆಗಳಲ್ಲಿ ಒಂದು ರೂಪ. ಇದಕ್ಕೆ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಅಂತ ತ್ರಿವೃತ್ ಅಂತ ಅನಿರುದ್ಧ ಈ ರೀತಿ ಇದ್ದಾರೆ. ದೇಹದೊಳಗೊಂದು, ದೇಹದಲ್ಲಿರೋ ಪಂಚಭೂತಗಳಲ್ಲಿ ಪರಮಾತ್ಮನ ರೂಪ, ಭೂತಾಭಿಮಾನಿ ದೇವತೆಗಳಲ್ಲಿರೋದಕ್ಕೆ ಅಧಿದೈವ ಅಂತ ಹೆಸರು. ಇನ್ನು ತ್ರಿಪಂಚಕ ಪ್ರದ್ಯುಮ್ನ 15 ರೂಪದಿಂದ ತ್ರಿಪಂಚಕನಾಗಿದ್ದಾನೆ ಅಂತಂದ್ರೆ ಶರೀರದಲ್ಲಿ ಪಂಚಭೂತಗಳೇನಿದೆ ಅದರಲ್ಲಿ 5 ರೂಪ ಮಾಡಿಕೊಂಡಿದ್ದಾನೆ.
ಅಧಿಭೂತ ಅಂತಂದ್ರೆ ಪಂಚಭೂತಗಳಲ್ಲಿ 5 ರೂಪದಿಂದ ನೆಲೆಸಿದ್ದಾನೆ. ಅಧಿದೈವ ಅಂತಂದ್ರೆ ದೇವಲೋಕದಲ್ಲಿ ಏನು ದೇವತೆಗಳಿದ್ದಾರೆ ಅವರ ಶರೀರದಲ್ಲಿ ನೆಲೆಸಿರೋದು. ಹೀಗೆ ಅಧ್ಯಾತ್ಮದಲ್ಲಿ ಪಂಚಭೂತ, ಅಧಿಭೂತದಲ್ಲಿ ಪಂಚಭೂತ, ಅಧಿದೈವದಲ್ಲಿ ಪಂಚಭೂತ ಅಂತಂದ್ರೆ ದೇಹದಲ್ಲಿರ್ತಕ್ಕಂಥ ಪಂಚಭೂತಗಳು, ಆ ಪಂಚಭೂತದಲ್ಲಿ ಸೇರಿದ ಪಂಚಭೂತಗಳು, ದೇವತಾ ಶರೀರದಲ್ಲಿ 5 ರೂಪ, ಅದು ಅಧಿದೈವ. ಹೀಗೆ 15 ರೂಪ. ಏಕವಿಂಶತಿ ಅಂತಂದ್ರೆ 21, ಸಂಕರ್ಷಣ 21 ರೂಪದಿಂದ ಇದ್ದಾನೆ ಅಂತಂದ್ರೆ ದೇಹದಲ್ಲಿ, ನಮ್ಮ ದೇಹದಲ್ಲಿ ಸಪ್ತಧಾತುಗಳಿದೆ, ಅದರಲ್ಲಿ 7 ರೂಪದಿಂದ ಪರಮಾತ್ಮ ಇದ್ದಾನೆ. ತ್ವಕ್ ಚರ್ಮ, ರುಧಿರ, ಮಾಂಸ, ಮೇಧಸ್ಸು, ಮಜ್ಜ, ಅಸ್ಥಿ ಅಂತ ಅವುಗಳನ್ನು ಕರೀತಾರೆ. ದೇಹದಲ್ಲಿರ್ತಕ್ಕಂಥ ಸ್ಥೂಲ ದೇಹ ನಿರ್ಮಾಣಕ್ಕೆ ಬೇಕಾದ ಈ ಸಪ್ತಧಾತುಗಳಲ್ಲಿ ಪರಮಾತ್ಮ ಇದ್ದಾನೆ. ಅಧಿಭೂತದಲ್ಲಿ ಮತ್ತೆ ಸಪ್ತಧಾತುಗಳಲ್ಲಿದ್ದಾನೆ ಅಂತಂದ್ರೆ ಭೂತಾಭಿಮಾನಿ ದೇವತೆಗಳೇನಿದ್ದಾರೆ ಅವರ ಶರೀರದಲ್ಲಿಯೂ ಕೂಡ 7 ಧಾತುಗಳಿದೆ. ಆ 7 ಧಾತುಗಳಲ್ಲಿ ಪರಮಾತ್ಮ ಸಪ್ತರೂಪದಿಂದ ಸೇರಿದ್ದಾನೆ. ಆಯಾ ದೇವತೆಗಳು ತಮ್ಮ ಲೋಕದಲ್ಲೇನಿದ್ದಾರೆ ಅವರ ದೇಹದಲ್ಲಿಯೂ ಕೂಡ ಸಪ್ತಧಾತುಗಳು. ಅದಕ್ಕೆ ಅಧಿದೈವ ಸಪ್ತಧಾತು ಅಂತ ಕರೀತಾರೆ. ಅಧಿದೈವ ಸಪ್ತಧಾತು ಅಂದ್ರೆ ದೇವಲೋಕದಲ್ಲಿರ್ತಕ್ಕಂಥ ದೇವತಾ ಶರೀರದಲ್ಲಿರುವ 7 ಧಾತುಗಳು. ಅಧಿಭೂತ ಸಪ್ತಧಾತು ಅಂದ್ರೆ ನಮ್ಮ ದೇಹದಲ್ಲಿ ಭೂತಾಭಿಮಾನಿ ದೇವತೆಗಳಿದ್ದಾರೆ, ಅವರ ಶರೀರದಲ್ಲಿರೋ 7 ಧಾತುಗಳು. ನಮ್ಮ ಸ್ಥೂಲ ದೇಹ ನಿರ್ಮಾಣ ಆಗಲಿಕ್ಕೆ ಬೇಕಾದಂಥ 7 ಧಾತುಗಳು. ಹೀಗೆ ಸಪ್ತಧಾತುಗಳದ್ದು 3 ಗುಂಪಾಯಿತು. ನಮ್ಮ ದೇಹದ ಸಪ್ತಧಾತು, ದೇಹದಲ್ಲಿರುವ ಭೂತಾಭಿಮಾನಿ ದೇವತೆಗಳ ಸಪ್ತಧಾತು, ಆ ದೇವತೆಗಳು ತಮ್ಮ ತಮ್ಮ ಲೋಕದಲ್ಲಿರ್ತಾರೆ, ಅವರ ಶರೀರದಲ್ಲಿರ್ತಕ್ಕಂಥ ಸಪ್ತಧಾತುಗಳು. ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಅಸ್ಥಿ ಅಂತ ಹೀಗೆ 7 ಧಾತುಗಳದ್ದು 3 ಪ್ರಭೇದ. ಅಧ್ಯಾತ್ಮ, ಅಧಿಭೂತ, ಅಧಿದೈವ. ಅಧ್ಯಾತ್ಮ ಅಂದ್ರೆ ನಮ್ಮ ದೇಹಕ್ಕೆ ಸೇರಿದ 7 ಧಾತುಗಳು. ಅಧಿಭೂತ ಅಂದ್ರೆ ಭೂತಾಭಿಮಾನಿ ದೇವತೆಗಳಲ್ಲಿ ಸೇರಿದ 7 ಧಾತುಗಳು. ಅಧಿದೈವ ಅಂತಂದ್ರೆ ದೇವಲೋಕದಲ್ಲಿರೋ ದೇವತೆಗಳಲ್ಲಿ ಅವರಲ್ಲಿ ಸೇರಿದ 7 ಧಾತುಗಳು. ಅದರಲ್ಲಿ 2 ವ್ಯತ್ಯಾಸ ಇದೆ. ದೇವತೆಗಳು 2 ರೂಪದಿಂದ ಇರ್ತಾರೆ. ನಮ್ಮ ದೇಹದಲ್ಲಿಯೂ ದೇವತೆಗಳಿರ್ತಾರೆ, ತಮ್ಮ ತಮ್ಮ ಲೋಕದಲ್ಲಿಯೂ ಇರ್ತಾರೆ. ಉದಾಹರಣೆಗೆ ಸೂರ್ಯನನ್ನು ತಗೊಂಡ್ರೆ ನಮ್ಮ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ತನ್ನ ಸೂರ್ಯ ಮಂಡಲದಲ್ಲಿಯೂ ಸೂರ್ಯ ಇದ್ದಾನೆ, ಸೂರ್ಯ ಮಂಡಲದಲ್ಲಿದ್ದಾನೆ. ಇಂದ್ರ ನಮ್ಮ ಕೈಗೆ ಅಭಿಮಾನಿಯಾಗಿ ನಮ್ಮ ದೇಹದಲ್ಲಿ ಇಂದ್ರ ಇದ್ದಾನೆ, ತನ್ನ ಲೋಕದಲ್ಲಿ ಸ್ವರ್ಗಲೋಕದಲ್ಲಿಯೂ ಇಂದ್ರ ಇದ್ದಾನೆ. ನಾಲಿಗೆಯಲ್ಲಿ ವರುಣ ಇದ್ದಾನೆ, ವರುಣ ಲೋಕದಲ್ಲಿಯೂ ವರುಣ ಇದ್ದಾನೆ. ನಮ್ಮ ದೇಹದಲ್ಲಿದ್ದಾಗ ಅವ್ರಿಗೆ ಅದ್ಭುತಾಭಿಮಾನಿ ದೇವತೆಗಳು ಅಂತ ಅವ್ರನ್ನ ಕರೀತೇವೆ. ತಮ್ಮ ಲೋಕದಲ್ಲಿದ್ದಾಗ ಅಧಿದೈವ ಅಂತ ವ್ಯವಹಾರ ಮಾಡೋದುಂಟು. ಹೀಗೆ ಮಾಡಿ ಇದೇ ರೀತಿ 21 ಧಾತುಗಳಿಗೆ ಸಂಬಂಧಪಟ್ಟಂತೆ 21 ರೂಪಗಳಾಯ್ತು. ಇನ್ನು 24 ರೂಪ ನಾರಾಯಣ ಯಾರು ಅಂತಂದ್ರೆ ಅದು ಮನಸ್ಸು, ಬುದ್ಧಿ, ಅಹಂಕಾರ ತತ್ವ, ಚಿತ್ತ, ಸತ್ವ, ರಜಸ್ಸು, ತಮಸ್ಸು, ಮೂಲ ಪ್ರಕೃತಿ ಅಂತ ಇವುಗಳನ್ನ ಇಟ್ಟುಕೊಂಡು ಅದು 8 ಆಯ್ತು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಸತ್ವಗುಣ, ರಜೋಗುಣ, ತಮೋಗುಣ, ಅವುಗಳಿಗೆ ಮೂಲಭೂತವಾದ ಮೂಲ ಪ್ರಕೃತಿ. ಹೀಗೆ 8 ಮಾಡಿ ಅದು ನಮ್ಮ ಶರೀರದಲ್ಲಿಯೂ ಇದೆ, ಶರೀರದಲ್ಲಿರ್ತಕ್ಕಂಥ ಭೂತಾಭಿಮಾನಿಗಳ ದೇಹದಲ್ಲಿಯೂ ಇದ್ದಾವೆ ಈ 8. ದೇವಲೋಕದಲ್ಲಿರ್ತಕ್ಕಂಥ ದೇವತೆಗಳ ಶರೀರದಲ್ಲಿಯೂ ಈ 8 ಸೇರಿದೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಸತ್ವಗುಣ, ರಜೋಗುಣ, ತಮೋಗುಣ, ಮೂಲ ಪ್ರಕೃತಿ. 8 ಮೂರಲೆ 24. ನಾರಾಯಣ ಈ 24 ಪ್ರಭೇದದಿಂದ ಇವುಗಳಲ್ಲಿ ನೆಲೆಸಿದ್ದಾನೆ. ಆವಾಗ ತ್ರಿವೃತ್, ಪಂಚದಶ, ಏಕವಿಂಶತಿ, ಚತುರ್ವಿಂಶತಿಗ ಅಂತ ಇಷ್ಟು ಪ್ರಭೇದಗಳಾಗ್ತದೆ. ಸಪ್ತದಶ, ಏಕವಿಂಶ, ಚತುರ್ವಿಂಶತಿಗ ಅಂತ. ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತ್ರಿಸ್ಥಾನಗ ಅನಿರುದ್ಧ ತ್ರಿಪಂಚಕ ಏಕವಿಂಶತಿ ಚತುರ್ವಿಂಶತಿಗೆ ನೆನೆಸಿ. ಉಪನಿಷತ್ತಿನಲ್ಲಿ
ಸಪ್ತವಿಂಶ ಅಂತ ಒಂದು ಸಪ್ತದಶ ಅಂತ ಒಂದು ಹೇಳಿದ್ದಾರೆ. ದಾಸರು 4 ಪರಿಗಣಿಸ್ತಾರೆ ಇಲ್ಲಿ. ತ್ರಿಪಂಚಕ, ಏಕವಿಂಶತಿ, ಚತುರ್ವಿಂಶತಿಗ ಇಷ್ಟನ್ನ ಪರಿಗಣಿಸಿ ಆ ಭಗವಂತನನ್ನ ನಮ್ಮ ದೇಹದಲ್ಲಿ ಸಪ್ತಧಾತುಗಳು ಮತ್ತು ಪಂಚಭೂತಗಳು, ಅಲ್ಲಿ ದೇವತೆಗಳ ಶರೀರ, ದೇವಲೋಕದಲ್ಲಿರೋ ದೇವತೆಗಳ ಶರೀರ, 72 ನಾಡಿಗಳಲ್ಲಿ ಈ ರೀತಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ಈ 2ನೇ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಮುಂದೆ 4 ದೇಹಗಳಲ್ಲಿ ಭಗವಂತನ ರೂಪಚಿಂತನೆ ಕ್ರಮವನ್ನು ಮುಂದೆ ಹೇಳ್ತಾರೆ. ಜೀವಲಿಂಗ ಅನಿರುದ್ಧ ಸ್ಥೂಲ ಕಲೇವರಗಳಲ್ಲಿ ವಿಶ್ವ ತುರಗಗ್ರೀವ ಮೂಲೇಶ ಅಚ್ಯುತತ್ರಯ ಹಂಸಮೂರ್ತಿಗಳ ಈ ವಿಧ ಚತುಸ್ಥಾನದಲ್ಲಿ ಶಾಂತಿಯವರನ 2 ರೂಪದಿ ಭಾವಿಸುವುದು ಏಕೋನವಿಂಶತಿ ಮೂರ್ತಿ ಸರ್ವತ್ರ. 4 ದೇಹ, ಜೀವನಿಗೆ ಸ್ವರೂಪ ದೇಹ, ಅದನ್ನೇ ಜೀವ ಅಂತ ಕರೀತಾರೆ. ಅದಕ್ಕೆ ಆವರಕವಾಗಿ ಲಿಂಗದೇಹ, ಆ ಲಿಂಗದೇಹಕ್ಕೆ ಆವರಕವಾಗಿ ಅನಿರುದ್ಧ ದೇಹ ಅಂತ ಒಂದು, ಅದರ ಮೇಲೆ ಬಂದಿರತಕ್ಕಂಥದ್ದು ಸ್ಥೂಲ ದೇಹ, ಕಳೇವರ ಅಂದ್ರೆ ದೇಹ. ಹೀಗೆ ಜೀವಲಿಂಗ ಅನಿರುದ್ಧ ಸ್ಥೂಲ ಕಲೇವರಗಳಲ್ಲಿ ಪರಮಾತ್ಮ ವಿಶ್ವರೂಪ, ತುರಗಗ್ರೀವ ಅಂದ್ರೆ ಹಯಗ್ರೀವ, ಮೂಲೇಶ ಅಚ್ಯುತತ್ರಯ. ಮೂಲೇಶ ಅಚ್ಯುತತ್ರಯ ಅಂದ್ರೆ ಮೂಲೇಶ, ಪ್ರಾದೇಶ, ಅಗ್ರೇಶ ಅನ್ನೋ 3 ರೂಪಗಳು. ಅಚ್ಯುತತ್ರಯ ಅಂತಂದ್ರೆ ಅಚ್ಯುತ, ಅನಂತ, ಗೋವಿಂದ ಅನ್ನೋ 3 ರೂಪಗಳು. ಮತ್ತು ಈ ವಿಧ ಚತುಸ್ಥಾನದಲ್ಲಿ ಶಾಂತಿಯವರನ್ನ 2 ರೂಪ ಅಂದ್ರೆ ಅನಿರುದ್ಧಾದಿ 4 ರೂಪಗಳು. ಒಟ್ಟಿಗೆ 19 ರೂಪ, ಏಕೋನವಿಂಶತಿ ಮೂರ್ತಿ ಸರ್ವತ್ರ, 19 ರೂಪಗಳನ್ನ ಚಿಂತಿಸಬೇಕು ಅಂತ ಈಗ ಹೇಳಿದ್ದಾರೆ. ಯಾವ್ದು 19 ಹೇಗಾಗ್ತದೆ ಅಂತಂದ್ರೆ, ವಿಶ್ವಾದಿ ರೂಪಗಳು 8. ವಿಶ್ವ ಅಂತಂದ್ರೆ ಒಂದೇ ಅಲ್ಲ, ವಿಶ್ವಾದಿ ರೂಪ 8 ಇಟ್ಟುಕೊಳ್ಬೇಕು. ವಿಶ್ವ, ತೈಜಸ, ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ ಅಂತ 4. ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 4 ರೂಪ. ಇದೇ ನಾರಾಯಣಾಷ್ಟಾಕ್ಷರದ 8 ಅಕ್ಷರಗಳಿಂದ ಪ್ರತಿಪಾದ್ಯವಾದ ರೂಪ. ಅಥವಾ ಓಂಕಾರದಲ್ಲಿ 8 ಅಕ್ಷರಗಳು ಸೇರಿದೆ, ಅದರಿಂದಲೂ ಪ್ರತಿಪಾದ್ಯವಾದ ರೂಪ. ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 8 ರೂಪಗಳು. ತುರಗಗ್ರೀವ ಅಂತ 1. ಇನ್ನು ಮೂಲೇಶತ್ರಯ ಅಂತಂದ್ರೆ ಅಗ್ರೇಶ, ಪ್ರಾದೇಶ, ಮೂಲೇಶ ಅಂತ ಪರಮಾತ್ಮನ 3 ರೂಪಗಳು. ಅಚ್ಯುತಾದಿ, ಅಚ್ಯುತ, ಅನಂತ, ಗೋವಿಂದ ಅವು 3. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ 4. ಹೀಗೆ 19 ಪರಮಾತ್ಮನ ರೂಪಗಳಾಗ್ತದೆ. ಅಗ್ರೇಶ, ಪ್ರಾದೇಶ, ಮೂಲೇಶ ಅಂತಂದ್ರೆ ನಮ್ಮ ಬಿಂಬರೂಪನೇ, ಪ್ರತಿಯೊಬ್ಬರ ಬಿಂಬರೂಪನೇ 3 ವಿಧವಾಗಿ ಹೃದಯದಲ್ಲಿ ನೆಲೆಸಿರ್ತದಂತೆ. ಅದಕ್ಕೆ ಅಗ್ರೇಶ, ಪ್ರಾದೇಶ, ಮೂಲೇಶ ಅಂತ ಕರೀತಾರೆ. ಹೃದಯದಲ್ಲಿ, ಹೃದಯ ಕಮಲದಲ್ಲಿ ಅಗ್ರದಲ್ಲಿರೋ ರೂಪ ಅಗ್ರೇಶ ರೂಪ. ಹೃದಯದ ಮೂಲದಲ್ಲಿರ್ತಕ್ಕಂಥ ರೂಪ, ಮೂಲ ಅಂದ್ರೆ ಬುಡ, ಕೆಳಗಡೆ ಅಲ್ಲಿರುವಂತಹ ರೂಪ ಮೂಲೇಶ ರೂಪ. ಅದನ್ನ ನೆನ್ಪಿಟ್ಟುಕೊಳ್ಳೋದು ಬಹಳ ಸುಲಭ. ಅಗ್ರದಲ್ಲಿರೋದು ಅಗ್ರೇಶ, ಮೂಲದಲ್ಲಿರೋದು ಹೃದಯ ಕಮಲದ ಮೂಲದಲ್ಲಿ ಮೂಲೇಶ. ಪ್ರಾದೇಶ ಅಂತಂದ್ರೆ ಸರ್ವತಃ ಹೃದಯದಲ್ಲಿ ಪೂರ್ತಿ ವ್ಯಾಪಿಸಿರೋ ರೂಪ, ಅದು ಪ್ರಾದೇಶ ರೂಪ. ಹೃದಯೇ ಸರ್ವತಃ ವ್ಯಾಪಿ ಪ್ರಾದೇಶ ಇತಿ ಕೀರ್ತಿತ. ಪ್ರಾದೇಶ ಅಂದ್ರೆ ಹಾಗೆ ಬಿಂಬರೂಪವೇ, ಪ್ರತಿಯೊಬ್ಬರ ಬಿಂಬರೂಪವೇ 3 ರೂಪದಿಂದ ಹೃದಯದಲ್ಲಿ ನೆಲೆಸಿದೆ. ಅದು 3. ವಿಶ್ವಾದಿ ರೂಪಗಳು ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ ಇವೆಲ್ಲ ನಮ್ಮ ವಿವಿಧ ಅವಸ್ಥೆಗಳಿಗೆ ಪ್ರೇರಕವಾದಂಥ ರೂಪ. ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಿ ಅವಸ್ಥಾ ಮತ್ತೆ ಮೋಕ್ಷದಲ್ಲಿ ನಿಯಾಮಕವಾದದ್ದು ಇವು 4 ರೂಪಗಳು. ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ಇನ್ನು 4 ರೂಪಗಳು. ಆತ್ಮಾಂತರಾತ್ಮೇತಿ ಹರಿಹಿ ಏಕಏವ ದ್ವಿಧಾ ಸ್ಥಿತ ಅಂತದ್ದು. ಜೀವನ ಒಳಗೆ ಆತ್ಮಾಂತರಾತ್ಮ ರೂಪದಿಂದ ಪರಮಾತ್ಮ ಇರ್ತಾನೆ. ಅದೇ ರೀತಿ ಜ್ಞಾನಾತ್ಮ, ಪರಮಾತ್ಮ ರೂಪಗಳ ವಿವರಣೆ ಮುಂದೆ ಬರ್ತದೆ ಅದೆಲ್ಲ. ಹೀಗೆ ಒಟ್ಟು ಅವು 8. ವಿಶ್ವಾದಿ 8 ಬಹಳ ಪ್ರಸಿದ್ಧವಾದ್ದು ನಾರಾಯಣಾಷ್ಟಾಕ್ಷರ ಮಂತ್ರದ ರೂಪಗಳು.
ತುರಗಗ್ರೀವ ಅದು ಎಲ್ಲಾ ಮಂತ್ರಗಳಿಗೆ ಮೂಲವಾಗಿ ಇರತಕ್ಕಂಥದ್ದು ತುರಗಗ್ರೀವ, ಹಯಗ್ರೀವ ರೂಪ. ಇವು 3. ಅಚ್ಯುತ, ಅನಂತ, ಗೋವಿಂದ ಅಂತ ಹೇಳಿ ಸರ್ವರೋಗ ನಿವಾರಕವಾದಂತಹ 3 ರೂಪಗಳು. ಅನಿರುದ್ಧಾದಿ 4. ಈ ರೀತಿ ಜೀವಲಿಂಗ ಅನಿರುದ್ಧ ಸ್ಥೂಲ ಕಲೇವರಗಳಲ್ಲಿ ವಿಶ್ವ ತುರಗಗ್ರೀವ ಮೂಲೇಶ ಅಚ್ಯುತತ್ರಯ ಹಂಸಮೂರ್ತಿಗಳ ಅಂದ್ರೆ ಹಂಸ ಅಂದ್ರೆ ನಿರ್ದುಷ್ಟ ಮೂರ್ತಿಗಳನ್ನ ಈ ವಿಧ ಚತುಸ್ಥಾನದಲ್ಲಿ 4 ದೇಹದಲ್ಲಿ ಪರಮಾತ್ಮನ ಈ ರೂಪಗಳನ್ನ ಚಿಂತನೆ ಮಾಡಬೇಕು. ಒಟ್ಟು 19 ಮೂರ್ತಿ ಸರ್ವತ್ರ, ಒಟ್ಟು ಎಲ್ಲಾ ಕಡೆ ಎಲ್ಲ ಸೇರಿಸಿದ್ರೆ 19 ಮೂರ್ತಿಗಳಾಗ್ತದೆ ಅಂತ ಇದು ಕೆಲವರ ವ್ಯಾಖ್ಯಾನ. ಹೀಗೆ